ನಮಸ್ಕಾರ. ಸರ್ವರಿಗೂ ಸಹ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ನಾನು ಯಶಸ್ವಿನಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ ಸಂಚಿಕೆಗಳಲ್ಲಿ ನಾವು ಕರ್ಮದ ಗುಹ್ಯಗತಿಗಳ ಬಗ್ಗೆ, ಕರ್ಮದ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿ ಇಂದಿಗೂ ಸಹ ನಮ್ಮ ಜೊತೆ ಇದ್ದಾರೆ ರಾಜಯೋಗಿನಿ ಬ್ರಹ್ಮಕುಮಾರಿ ರೂಪಕನವರು. ಇಂದೂ ಸಹ ಈ ಕರ್ಮದ ಚರ್ಚೆ ಮುಂದುವರಿಲಿದೆ. ಈ ಕಾರ್ಯಕ್ರಮಕ್ಕೆ ಅವರನ್ನೂ ಸಹ ಸ್ವಾಗತವನ್ನು ಕೋರೋಣ. ಸ್ವಾಗತ ಅಕ್ಕರವರೇ. ಕಳೆದ ಸಂಚಿಕೆಯಲ್ಲಿ ನೀವು ಕರ್ಮದ ರಹಸ್ಯದ ಬಗ್ಗೆ ತಿಳಿಸ್ತಾ ಇದ್ರಿ. ಕರ್ಮ ಅಂದರೆ ಏನು, ಕರ್ಮದ ಗುಹ್ಯಗತಿ ತುಂಬ ಆಳವಾಗಿರುತ್ತೆ ಅಂತ ತಿಳಿಸ್ತಾ ಇದ್ರಿ. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ಕೇಳೋದಾದರೆ, ಕರ್ಮದ ಬಗ್ಗೆ ನಾವು ಮಾತನಾಡ್ತೀವಿ, ಆದರೆ ಅನೇಕ ಪ್ರಕಾರದ ಕರ್ಮಗಳು ಇರಬಹುದು ಅಂತ ನನಗನ್ಸುತ್ತೆ. ಆದರೆ ಅದರ ಬಗ್ಗೆ ನನಗೆ ಅಷ್ಟಾಗಿ ನಾಲೆಡ್ಜ್ ಇಲ್ಲ. ತಾವು ಇದ್ರ ಬಗ್ಗೆ ವಿಸ್ತಾರ ರೂಪದಲ್ಲಿ ತಿಳಿಸ್ಕೊಡ್ಬೋದಾ? ಕರ್ಮ ಅನೇಕ ಪ್ರಕಾರದ್ದು ಅಂದರೆ ಅದರಲ್ಲಿ ಮುಖ್ಯವಾಗಿ ನಾವು 3 ಪ್ರಕಾರದಲ್ಲಿ ವಿಶ್ಲೇಷಣೆ ಮಾಡ್ಬೋದು. ಅದಕ್ಕೆ ಕನೆಕ್ಟಿವಿಟಿ ಆಗಿ ಬಹಳಷ್ಟು ಭಿನ್ನ ರೂಪದಲ್ಲಿ ಕರ್ಮ ಮಾಡ್ಬೋದು. ಕರ್ಮ ಕಾಮನ್ ಆಗಿ ಎಲ್ಲರೂ ಏನು ಮಾಡಿದ್ರೂ ಅದು ಕರ್ಮನೇ. ನೋಡೋದು, ಕೂತ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ನಡೆಯೋದು, ಓಡಾಡೋದು, ಈವನ್ ಕೆಲವರು ಮಲಗಿದ್ದಾಗಲೂ ವಿಚಾರ ಮಾಡ್ತಾರೆ, ಅದು ಒಂದು ಕರ್ಮನೇ. ಆದರೆ ಈ ಕರ್ಮದಲ್ಲಿ ವಿಕರ್ಮ, ಅಕರ್ಮ, ಸುಕರ್ಮ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಅಕರ್ಮ ಅಂದರೆ ನ್ಯೂಟ್ರಲ್ ಆ್ಯಕ್ಷನ್ಸ್ ಅಂಥೇಳಿ. ಆ ಒಂದು ಅಕರ್ಮ ಅಂದಾಗ ನಾನು ಹಿಂದೆ ಮಾಡಿದಂತಹ ಶ್ರೇಷ್ಠ ಕರ್ಮದ ಫಲವನ್ನು ಅನುಭವಿಸ್ತೀವಿ ಅಷ್ಟೇ. ಅಲ್ಲಿ ಅಡಿಷನಲ್ ಆಗಿ ನಾವು ಯಾವುದೇ ಒಂದು ಶ್ರೇಷ್ಠ ಕರ್ಮವನ್ನು ಮಾಡೋದಿಲ್ಲ. ಅಥವಾ ವಿಕರ್ಮ ಅಂದರೆ ಯಾವುದಾದ್ರೂ ನೆಗೆಟಿವ್ ಟೆಂಡೆನ್ಸಿಗೆ ಈಲ್ಡಾಗಿ ಕರ್ಮ ಮಾಡೋದಿಲ್ಲ. ಇದು ದೇವತೆಗಳು ಮಾಡುವಂಥ ಕರ್ಮ ಅಂತ ಹೇಳಲಾಗುತ್ತೆ. ಯಾವುದನ್ನು ಸೃಷ್ಟಿಯ ಕಾಲಚಕ್ರದಲ್ಲಿ ಸುವರ್ಣ ಯುಗ ಅಂತೀವಲ್ಲ, ಆ ಸುವರ್ಣ ಯುಗದಲ್ಲಿ ಇದ್ದಂತಹ ದೇವಮಾನವರು ಮಾಡುವಂಥ ಕರ್ಮಕ್ಕೆ ಅಕರ್ಮ ಅಂತ ಹೇಳ್ತೀವಿ. ಕಾಲಕ್ರಮೇಣ ಮುಂದೆ ಬಂದಾಗ ಮನುಷ್ಯರಲ್ಲಿ ಯಾವಾಗ ಯಾವುದಾದರೂ ಮನೋವಿಕಾರಗಳ ಪ್ರವೇಶತೆ ಆಗುತ್ತೆ. ಸಹಜವಾಗಿ ಒಂದು ಸ್ವಾರ್ಥ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಈರ್ಷೆ ಅಂತ ತಿಳ್ಕೊಳ್ಳೋಣ, ಒಂದು ಅಭಿಮಾನ ಅಂತ ತಿಳ್ಕೊಳ್ಳೋಣ. ಇಂತಹ ಒಂದು ವಿಕೃತಗಳಿಗೆ ಅಧೀನವಾಗಿ ಯಾವುದೇ ಕರ್ಮ ಮಾಡ್ತಾರಲ್ಲ, ಅದು ವಿಕರ್ಮನೆ. ಅಂದರೆ ವಿಕಾರಗಳಿಗೆ ವಶವಾಗಿ ಮಾಡುವಂಥ ಕರ್ಮಕ್ಕೆ ವಿಕರ್ಮ ಅಂತೀವಿ. ಸುಕರ್ಮ ಅಂತಂದರೆ ಆತ್ಮದ ಮೂಲಭೂತ ಗುಣಗಳ ಆಧಾರದ ಮೇಲೆ ಯಾವ ಕರ್ಮ ಮಾಡ್ತೀವೋ ಅದೆಲ್ಲ ಸುಕರ್ಮನೆ. ಶಾಂತಿ ಇರ್ಬೋದು, ಪ್ರೀತಿ ಇರ್ಬೋದು, ಖುಷಿ ಇರ್ಬೋದು, ಜ್ಞಾನ ಇರ್ಬೋದು, ಸತ್ಯತೆ ಇರ್ಬೋದು, ದಯೆ ಇರ್ಬೋದು. ನೋಡಿ, ಈ ಬೇಸಿಕ್ ಮೂಲಭೂತ ಗುಣಗಳ ಆಧಾರದ ಮೇಲೆ ನೀವು ಕರ್ಮ ಮಾಡ್ತೀರಲ್ಲ, ಅದಕ್ಕೆ ಸುಕರ್ಮ ಅಂತೀವಿ. ಮಿಕ್ಕಿದ್ದು ಯಾವುದೇ ವಿಕೃತಗಳಿಗೆ ವಶವಾಗಿ ಕರ್ಮ ಮಾಡಿದಾಗ ಅದಕ್ಕೆ ಯಾಕೆ ವಿಕಾರಯುಕ್ತ ವಿಕರ್ಮ ಅಂತ ಹೇಳ್ತೀವಿ ಅಂದರೆ, ಅದರಿಂದ ನನಗೂ ದುಃಖ ಸಿಗುತ್ತೆ, ಬೇರೆಯವ್ರಿಗೂ ದುಃಖ ಸಿಗುತ್ತೆ. ಆದ್ದರಿಂದ ಯಾವಾಗ ಈ ಸೃಷ್ಟಿಯ ಕಾಲಚಕ್ರದಲ್ಲಿ ಮನುಷ್ಯನ ಮನೋವಿಕಾರಗಳು ಮನಸ್ಸಿನಲ್ಲಿ ಆಕ್ರಮಣ ಮಾಡ್ತಾ ಆರಂಭವಾಯಿತು, ಆಗ ನೋಡಿ ಅನೇಕ ಮಹಾನ್ ವ್ಯಕ್ತಿಗಳು, ಮಹಾನ್ ಆತ್ಮಗಳು, ಧರ್ಮಾತ್ಮರು ಅಂತ ಯಾರಿಗೆ ನಾವು ಹೇಳ್ತೀವಿ, ಅವ್ರು ಏನು ಬೋಧನೆ ಮಾಡಿದ್ರು ಅಂದರೆ ಈ ಆತ್ಮದ ಮೂಲಭೂತ ಗುಣಗಳನ್ನು ಬೋಧನೆ ಮಾಡಿದ್ರು ಅಷ್ಟೇ. ಉದಾಹರಣೆಗೆ ಬುದ್ಧ ದಯೆ ಧರ್ಮದ ಮೂಲ ಅಂದ್ಬಿಟ್ರು. ಜೀಸಸ್ ಲವ್ ಈಸ್ ಗಾಡ್ ಅಂತಂದರು. ಸೊ ಲವ್ ದೈ ನೇಬರ್ಸ್ ಅಂತ ಹೇಳಿದ್ರು. ಹಾಗೆ ಇಬ್ರಾಹಿಂ ಲಾ ಈಸ್ ದ ಗಾಡ್, ನೀವು ನಿಯಮಬದ್ಧವಾಗಿ ಕರ್ಮ ಮಾಡಿ, ಈ ನಿಯಮ ನೀವು ಮುರಿದ್ರಿ ಅಂದರೆ ನೋಡಿ ಅದಕ್ಕಿದು ಪನಿಷ್ಮೆಂಟ್ ಇದೆ ಅಂತ ಹೇಳಿ ಅರಿವು ಮೂಡಿಸಿದ್ರು. ಹಾಗೆ ಸಮಯ ಮುಂದೆ ಬಂದಂಥ ಈ ಸಮಯದಲ್ಲಿ, ವರ್ತಮಾನ ಸಮಯದಲ್ಲಿ ಗಾಂಧೀಜಿಯವರು ನೆನಪು ಮಾಡಿಕೊಂಡಾಗ ಅವರು ಸಹ ಏನು ಹೇಳಿದ್ರು, ಅಹಿಂಸೆಯೇ ಎಲ್ಲ ಒಂದು ಕರ್ಮಕ್ಕೆ ಆಧಾರವಾಗಿರಬೇಕು, ಸತ್ಯವೇ ದೇವರು, ಸತ್ಯದ ಅನ್ವೇಷಣೆ ಸತ್ಯವಾಗಿರಬೇಕು, ಸತ್ಯದಲ್ಲಿ ಜಯ ಇದೆ, ಇದನ್ನೇ ಹೇಳಿಕೊಟ್ರು. ಏನಿದು ಎಲ್ಲ? ಇದು ಆತ್ಮದ ಮೂಲಭೂತ ಗುಣಗಳು. ಇದನ್ನು ನಾವು ಯಾವಾಗ ಬದಿಗೊತ್ತು ಮರೆತು ಕರ್ಮ ಮಾಡ್ತೀವೋ ಅಲ್ಲಿ ಯಾವುದಾದರೂ ಒಂದು ವಿಕೃತ ಇರುತ್ತೆ, ಅದಕ್ಕೆ ವಿಕರ್ಮ ಅಂತೆ. ಸೊ ಬೇಸಿಕ್ಕಾಗಿ ಕರ್ಮ ಕಾಮನ್ ಆ್ಯಕ್ಷನ್, ಅಕರ್ಮ ನ್ಯೂಟ್ರಲ್ ಆ್ಯಕ್ಷನ್, ವಿಕರ್ಮ ನೆಗೆಟಿವ್ ಆ್ಯಕ್ಷನ್, ಸುಕರ್ಮ ಎಲಿವೇಟೆಡ್ ಆ್ಯಕ್ಷನ್ಸ್. ಖಂಡಿತ ಕೋರೆ, ಭಾಳ ಸುಂದರವಾಗಿತ್ತು. ಆದರೆ ನೀವು ಹೇಳ್ತಾ ಇರುವಾಗ ನನಗೊಂದು ಪ್ರಶ್ನೆ ಮೂಡ್ತು. ಈಗ ಮಹಾನ್ ವ್ಯಕ್ತಿಗಳಿದ್ದಾರೆ, ಗಾಂಧೀಜಿಯವರಿದ್ದಾರೆ, ಅಥವಾ ಜೀಸಸ್ ಇದ್ದಾರೆ, ಬುದ್ಧ ಇದ್ದಾರೆ ಅಂತ ಹೇಳಿದಾಗ ಅವರಲ್ಲಿ ಅಷ್ಟು ಪುಣ್ಯದ ಖಾತೆ ಇದೆ ಅಂತ
ಹೇಳ್ಬೋದು ನೀವು ಹೇಳಿರುವ ಉತ್ತರದ ಮೇರೆಗೆ ಕಳೆದ ಸಂಚಿಕೆಯಲ್ಲಿ. ಆದರೆ ನಾವು ಸಹ ಅದೇ ರೀತಿ ಮಹಾನ್ ವ್ಯಕ್ತಿಗಳಾಗಬೇಕು ಅಂದರೆ ಪುಣ್ಯದ ಖಾತೆ ನಮ್ಮಲ್ಲಿ ಎಷ್ಟು ಸಂಪಾದನೆ ಆಗಬೇಕು ಮತ್ತು ಹೇಗೆ ಸಂಪಾದನೆ ಮಾಡ್ಕೋಬೇಕು? ನಮ್ಮ ಪುಣ್ಯದ ಕರ್ಮ ಖಾತೆ ಅಂತ ಹೇಳಲಿಕ್ಕೆ ಬದಲಾಗಿ ಅವರಲ್ಲಿ ಈ ಮೂಲಭೂತ ಗುಣಗಳ ಅರಿವು ಆಳವಾಗಿತ್ತು. ಹೇಗೆ ಬುದ್ಧ ಶಾಂತಿಯ ಶಕ್ತಿಯನ್ನು ಸಾರ್ದ, ಯಾರು ಏನೇ ಬೈಲಿ, ಯಾರು ಏನೇ ರಿಯಾಕ್ಟ್ ಮಾಡಲಿ, ಅವನಲ್ಲಿದ್ದಂಥ ಶಾಂತಿಯನ್ನು ಅವನು ಯಾವ ಕಾರಣನೂ ಬಿಡ್ತಾ ಇರಲಿಲ್ಲ. ಒಂದು ಕ್ರೂರವಾಗಿರುವಂಥ ವ್ಯಕ್ತಿ ಸಾಯಿಸಲಿಕ್ಕೆ ಬಂದುಬಿಡಲಿ, ಪರವಾಗಿಲ್ಲ, ಆದರೂ ಸಹ ಅವನು ಧೃತಿ ಕೆಡ್ತಾ ಇರಲಿಲ್ಲ. ಯಾಕೆಂದರೆ ಬುದ್ಧನ ಸಮಯದಲ್ಲೂ ಅವನಿಗೆ ಅನೇಕ ಅಪೋಸಿಷನ್ ಇತ್ತು. ಬಹಳ ಶ್ರಮಪಟ್ಟು ಯಾತ್ರೆ ಮಾಡ್ತಾ ಆ ಸತ್ಯದ ಅನ್ವೇಷಣೆಗೆ ಹುಡುಕಾಡ್ತಾ ಕೊನೆಗೆ ಜ್ಞಾನೋದಯವಾಯಿತು ಅಂತ ಅವರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖ ಮಾಡ್ತೀವಿ. ಹಾಗೆ ಜೀಸಸ್ ಯಾವಾಗ ಈ ಸೃಷ್ಟಿಯಲ್ಲಿ ಬಂದರು ಆವಾಗಲೂ ಸಹ ಅಪೋಸಿಷನ್ ಭಾಳ ಇತ್ತು. ಯಾಕೆಂದರೆ ನೆಗೆಟಿವ್ ಫೋರ್ಸಸ್ ಬೇಕಾದಷ್ಟಿತ್ತು. ಪರಮಾತ್ಮನನ್ನು ಪ್ರೀತಿ ಮಾಡಬೇಕು, ಅವನನ್ನು ನೆನಪು ಮಾಡಬೇಕು, ಲವ್ ದೈ ನೇಬರ್, ಲವ್ ಈಸ್ ಗಾಡ್ ಅಂದಾಗ ಅಲ್ಲಿ ಜೆಲಸಿ ಮತ್ತು ಒಬ್ಬರ ದೇಶದಿಂದ ಇನ್ನೊಬ್ಬರನ್ನ ಆಕ್ರಮಣ ಮಾಡುವಂತಹ ಒಂದು ಮನೋಭಾವನೆ, ಸ್ವಾರ್ಥ ಇದೆಲ್ಲ ಹೆಚ್ಚಾಗಿತ್ತು. ಹಾಗಾಗಿ ಅವರೂ ಸಹ ಅನೇಕ ಈ ವಿಪರೀತ ಪರಿಸ್ಥಿತಿಗಳನ್ನು ಕ್ರಾಸ್ ಮಾಡಿದ್ರು. ಹಾಗೇ ಧರ್ಮಾತ್ಮರಾಗಲಿಲ್ಲ, ಹಾಗೇ ಮಹಾನಾತ್ಮಗಳಾಗಲಿಲ್ಲ. ಆದರೆ ಇವರಲ್ಲಿ ಏನಿತ್ತು ಅಂತಂದರೆ ಆ ಮೂಲಭೂತ ವ್ಯಾಲ್ಯೂಸ್ ಏನಿದೆ, ಆತ್ಮದ ಮೂಲ ಗುಣಗಳಿದೆಯಲ್ಲ, ಅದನ್ನು ಅವರು ಬಿಟ್ಕೊಡ್ಲಿಲ್ಲ ಅಷ್ಟೇ. ಈಗ ಗಾಂಧೀಜಿ ಇತಿಹಾಸದಲ್ಲಿ ನಾವು ನೋಡಿದಾಗ ಬ್ರಿಟಿಷರು ಅವ್ರಿಗೆ ಯಾವ ರೂಪದಲ್ಲಾದ್ರೂ ಸಮಾಪ್ತಿ ಮಾಡಿಬಿಡಬೇಕು ಅಂತ ಒಂದು ಸತಿ ನೋಡಿ ಇಷ್ಟೊಂದು ಕುದುರೆಗಳನ್ನು ಅವ್ರ ಮುಂದೆ ನಿಲ್ಲಿಸ್ಬಿಟ್ಟು ಅವ್ರ ಮೇಲೆ ಚೂ ಬಿಡ್ತಾರೆ. ಆಗಲೂ ಸಹ ಆ ಸತ್ಯದ ಶಕ್ತಿ ಎಷ್ಟು ಇದೆ, ಹಿಂಸೆ ನಾವು ಮಾಡಬಾರ್ದು ಬೇರೆಯವ್ರಿಗೆ, ಅಹಿಂಸೆಯಿಂದ ಎಲ್ಲ ಸಿಗುತ್ತೆ ಅನ್ನುವಂಥ ಒಂದು ಬೋಧನೆ ಅವರಲ್ಲಿ ಎಷ್ಟು ಆಳವಾಗಿತ್ತು ಅಂದರೆ ಅವ್ರ ಜೊತೆಲಿರೋರಂತೆಲ್ಲರಿಗೂ ಹೇಳುತ್ತಾರೆ, ನೀವು ಮಲ್ಕೊಂಬಿಡಿ, ಅವ್ರ ಮೇಲೆ ಕುದುರೆಗಳು ಓಡೋಗುತ್ತೆ, ಸಹನೆ ಮಾಡ್ತಾರೆ. ಆ ಸಹನೆ ಎಲ್ಲಿಂದ ಬಂತು ಅಂದರೆ ಆ ಸತ್ಯದ ವ್ಯಾಲ್ಯೂ ಶಕ್ತಿಯಿಂದ ಬರುತ್ತೆ. ಆದ್ದರಿಂದ ಇವತ್ತು ಅವ್ರನ್ನ ಮಹಾತ್ಮ ಅಂತ ಹೇಳ್ತೀವಿ. ಆದರೆ ನಾವು ಅಂತಹ ಒಂದು ಸ್ಥಿತಿಯನ್ನು ಪಡಿಬೇಕು ಅಂದರೆ ಆತ್ಮದ ಮೂಲಭೂತ ಗುಣಗಳನ್ನು ನಮ್ಮಲ್ಲಿ ಸ್ಮೃತಿ ಇಟ್ಕೊಂಡು ಕರ್ಮ ಮಾಡಿದಾಗ ಅವಶ್ಯವಾಗಿ ಎಲ್ಲ ವ್ಯಕ್ತಿಗಳು ಸಹ ಆ ಸ್ಥಿತಿಯನ್ನು ಪಡಿಬೋದು. ಬಹಳ ಸುಂದರವಾಗಿತ್ತು ತಮ್ಮ ಮಾತುಗಳು. ಉದಾಹರಣೆಯೂ ಸಹ ಬಹಳ ಚೆನ್ನಾಗಿ ಕೊಟ್ಟರೆ ಬುದ್ಧನ ಉದಾಹರಣೆ ಬಹಳ ಸುಂದರವಾಗಿತ್ತು. ಅದೇ ರೀತಿ ನಾವು ಮಾತನಾಡುವಾಗ ಪುಣ್ಯ ಪಾಪದ ಬಗ್ಗೆ ತುಂಬ ಮಾತನಾಡ್ತೀವಿ. ಏನಾದರೂ ಒಳ್ಳೆ ಕೆಲಸನೇ ಮಾಡಿ ಅಂತ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಒಳ್ಳೆ ಯೋಚನೆ ಮಾಡಿ ಅಂತ ಹೇಳ್ಕೊಡ್ತೀವಿ. ಕೆಟ್ಟದನ್ನು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಎರಡು ಸಮಾನವಾಗಿ ತಗೊಳ್ಬೋದಲ್ವ? ಕೆಟ್ಟದ್ದು ಅಂತ ಯಾಕೆ ಅದರಲ್ಲಿ ಒಳ್ಳೆಯದು ಅಂತ ಯಾಕೆ ಡಿಫ್ರೆನ್ಸ್ ಮಾಡಬೇಕು? ಮತ್ತು ಪಾಪ ಪುಣ್ಯ ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ. ಇದರ ವಿಶ್ಲೇಷಣೆಯನ್ನು ಸಹ ತಾವು ತಿಳಿಸಬಹುದಾ? ಪಾಪ ಎನ್ನುವಂಥದ್ದು ನಾವು ಬೇರೆಯವರಿಗೆ ದುಃಖ ಕೊಡುವಂಥ ಯಾವುದೇ ಕರ್ಮದ ಪರಿಣಾಮ ನಮಗೂ ದುಃಖ ಸಿಗುತ್ತೆ. ಆ ಕಾರಣ ಆ ಕರ್ಮದಿಂದ ನಾವು ನಮ್ಮನ್ನು ಎಷ್ಟು ಸಾಧ್ಯನೋ ಅಷ್ಟು ರಕ್ಷಿಸ್ಕೊಳ್ಬೇಕು. ಪುಣ್ಯ ಎನ್ನುವಂಥದ್ದು ಏನಪ್ಪ ಅಂದರೆ ನನಗಿಂತ ದುಃಖದಲ್ಲಿರುವಂಥವ್ರಿಗೆ ಅಥವಾ ತೊಂದರೆಯಲ್ಲಿರುವಂಥವ್ರಿಗೆ ಅಥವಾ ನನ್ನಿಂದ ಬೇರೆಯವ್ರಿಗೆ ಏನಾದರೂ ಒಳ್ಳೆಯದಾಗುವುದಾದರೆ ಅದನ್ನು ನಾವು ನಮ್ಮ ಇಚ್ಛೆಯಿಂದ ಮಾಡಿದ್ವಿ ಅಂತ ಹೇಳ್ಕೊಳ್ಳಿ, ಅದು ಪುಣ್ಯದ ಕರ್ಮ. ಇಲ್ಲಿ ಮತ್ತೊಂದು ಸಿದ್ಧಾಂತ ಏನಪ್ಪ ಅಂದರೆ ಪುಣ್ಯ ಅಂದರೆ ನಾವು ಬೇರೆಯವರಿಗೆ ಏನಾದರೂ ಒಳಿತು ಮಾಡುವಂಥದ್ದು. ಅದು ಸ್ಥೂಲದಲ್ಲೇ ಇರ್ಬೋದು, ಸೂಕ್ಷ್ಮದಲ್ಲಿ ಇರ್ಬೋದು. ಇಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ನಾವು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು, ದಾನ ಮಾಡ್ತೀವಿ, ಸಹಾಯ ಮಾಡ್ತೀವಿ ಅಂದ್ರೂ ಪಾತ್ರರನ್ನು ನೋಡಿ ಮಾಡಿ ಅಂತ ಹೇಳಲಾಗುತ್ತೆ. ಕಾರಣ ಏನಪ್ಪ ಅಂತಂದರೆ ಈ ಕರ್ಮದ ಫಿಲಾಸಫಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ವ. ಈಗ ಒಂದು ವ್ಯಕ್ತಿ ಬಹಳ ಬಡವನೇ ನಿಜ, ಭಿಕ್ಷೆನೇ ಬಿಡ್ತಾ ಇದ್ದಾನೆ, ಆದರೆ ಅವನ ಕೈಲಿ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ನಿಜನೇ. ಅವನನ್ನು ನೋಡಿದಾಗ ಅವಶ್ಯವಾಗಿ ನಮಗೆ ದಯೆ ಬರುತ್ತೆ. ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಶಕ್ತಿ ಇದೆ, ನನ್ನ ಹತ್ರ ವಸ್ತುಗಳಿದೆ, ನಾನು ಅವ್ರಿಗೆ ಹೆಲ್ಪ್ ಮಾಡಬಲ್ಲೆ, ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಬಟ್ ನೀವು ಮಾಡಿದಂತಹ ಸಹಯೋಗವನ್ನು ಅವನು ದುರುಪಯೋಗ ಮಾಡಿಕೊಂಡಾಗ, ನಾನು ಕೊಟ್ಟಂಥ ಹಣವನ್ನು ಅವನು ಅಶುದ್ಧ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡಾಗ ಅದು ನನಗೆ ಗೊತ್ತಿಲ್ಲ. ನಾನು ಹೆಲ್ಪ್ ಮಾಡೋ ರೀತಿಯಲ್ಲೇ ಮಾಡಿದ್ದೀನಿ, ಯಾಕೆಂದರೆ ನನ್ನ ದೃಷ್ಟಿಯಲ್ಲಿ ಅವನು ಬಡವ ಅಂತ. ಬಟ್ ಆ ವ್ಯಕ್ತಿಯ ಒಂದು ಅಭ್ಯಾಸಗಳು ಕೆಟ್ಟದಾಗಿದ್ದಾಗ ನಾನು ಮಾಡಿದಂತಹ ಸಹಾಯ ಏನಾಯಿತು, ದುರುಪಯೋಗ ಆಯಿತು. ಅಲ್ಲಿಯೂ ಸಹ
ನಮಗೆ ಸ್ವಲ್ಪ ಮಟ್ಟಿಗೆ ಆ ಕರ್ಮದ ಫಲ ನಮಗೆ ಸಿಗುತ್ತೆ. ಆದ್ದರಿಂದ ಹೇಳಲಾಗುತ್ತೆ ಪಾತ್ರರನ್ನು ನೋಡಿ ದಾನ ಮಾಡಿ ಅಂತ ಹೇಳಿ. ಸೊ ಯೋಗ್ಯತೆ ಇರುವಂಥವ್ರಿಗೆ ನಾವು ಸಹಯೋಗ ಮಾಡಿದಾಗ ಅದರಿಂದ ನಮಗೆ ರಿಟರ್ನ್ ಏನಾಗುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ. ಯಾಕೆ ನಾವು ಅಪಾತ್ರರಿಗೆ ದಾನ ಮಾಡಬಾರ್ದು ಅಂದರೆ ಅವರಲ್ಲಿ ಅಪಾತ್ರತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಕಾರಣೀಭೂತರಾಗ್ಬಿಡ್ತೀವಿ. ಅದಕ್ಕೆ ನೋಡಿ ಮದರ್ ತೆರೇಸಾ ಹೇಳ್ತಾರೆ, ಇಟ್ಸ್ ಬೆಟರ್ ಟು ಡೈ ಹಿಯರ್ ರ್ಯಾದರ್ ಟು ಡೈ ದೇರ್ ಅಂತಾರೆ. ಇಟ್ ಈಸ್ ಬೆಟರ್ ಟು ಬರ್ನ್ ಹಿಯರ್ ರ್ಯಾದರ್ ಟು ಬರ್ನ್ ದೇರ್ ಅಂದರೆ ಇಲ್ಲಿಯೇ ನಾವು ನಮ್ಮನ್ನು ಸುಧಾರಿಸ್ಕೊಳ್ಬೇಕು. ಸೊ ಯಾರಲ್ಲಿ ಅಂತಹ ಒಂದು ಅಶುದ್ಧ ಸಂಸ್ಕಾರ ಇದೆ, ಅಭ್ಯಾಸಗಳಿದೆ, ಅದನ್ನು ಇವಾಗ ಒಂದು ಕಳ್ಳ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಕಳ್ಳನಿಗೆ ನಾನು ಹೆಲ್ಪ್ ಮಾಡ್ತೀನಿ, ಊಟ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಹಣ ಕೊಡ್ತೀನಿ ಅಂದರೆ ಅವನೇನು ಮಾಡ್ತಾನೆ, ಆ ಒಂದು ಸಂಸ್ಕಾರವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಬದಲು ಗಾಂಧೀಜಿ ಹೇಳ್ತಾರಲ್ಲ, ಇಟ್ ಈಸ್ ಬೆಟರ್ ಟು ಸ್ಟಾರ್ವ್ ದ್ಯಾನ್ ಟು ಸ್ಟೀಲ್ ಅಂತಾನೆ. ಅವನು ಹಸುವಿನಿಂದ ಸಾಯಲಿ ಪರವಾಗಿಲ್ಲ, ಆದರೆ ಆ ಕಳ್ಳತನದ ಗುಣಕ್ಕೆ ನಾವು ಪ್ರೇರೇಪಣೆ ಕೊಡಬಾರ್ದು ಅನ್ನೋದು ಒಂದು ಸಿದ್ಧಾಂತ. ಹೀಗಿರುತ್ತೆ. ಅದಕ್ಕೆ ನೋಡಿ ಭಾಳ ಹಳೆಯ ಒಂದು ಉದಾಹರಣೆ ನೆನಪು ಮಾಡಿಕೊಂಡಾಗ ತಾಯಿ ಬಹಳ ಪ್ರೀತಿಯಿಂದ ಮಗುನ ಸಾಕ್ತಾಳೆ, ಒಳ್ಳೆ ಗುಣ ಹೇಳ್ಕೊಳ್ಳೋದಿಲ್ಲ. ಆ ಮಗು ಆಟದಲ್ಲಿ ಪಕ್ಕದ ಮನೆಯದೋ ವಸ್ತುಗಳು ಅದು ಇದು ಎತ್ಕೊಂಡು ಬರುತ್ತೆ, ಅದಕ್ಕೆ ಕಳ್ಳತನ ಅಂತ ಗೊತ್ತೇ ಇಲ್ಲ. ಮುಂದೆ ಬರ್ತಾ ಬರ್ತಾ ದೊಡ್ಡವನಾದಾಗ ಅವನು ದೊಡ್ಡ ಕಳ್ಳ ಅಂತ ಅಂದ್ಕೊಂಡ್ಬಿಡ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ಇದು ಕಳ್ಳತನ ಅಂತ, ಅದು ಸಣ್ಣವಾಗಿಂದ ಬಂದುಬಿಟ್ಟಿದೆ. ಆದರೆ ಕೊನೆಗೆ ಅವನು ಅಂತಹ ಒಂದು ಸಿಚುವೇಶನಲ್ಲಿ ಸಿಕ್ಕಾಕ್ಕೊಳ್ತಾನೆ, ಯಾವಾಗ ಅವನಿಗೆ ನೇಣಾಕುವಂಥ ಶಿಕ್ಷೆ ಸಿಗುತ್ತೆ ಅಂತಾರೆ. ಆಗ ಅವನು ಹೇಳುವಂಥದ್ದು ಒಂದೇ ಒಂದು ಮಾತು, ನನ್ನ ತಾಯಿ ಜೊತೆಗೆ ಒಂದು ಸತಿ ಭೇಟಿ ಮಾಡಬೇಕು ಅಂತ. ಏನು ಹೇಳ್ತಾನೆ, ಇದು ಕಳ್ಳತನ ಅಂತ ನನಗೆ ಚಿಕ್ಕವಾಗಿಂದ ಹೇಳ್ಕೊಟ್ಟಿದ್ರೆ ಇವತ್ತು ನಾನು ದೊಡ್ಡ ಕಳ್ಳ ಆಗ್ತಾನೇ ಇರಲಿಲ್ಲ. ಹಾಗೆ ಸನ್ನಿವೇಶಗಳು ಆ ಥರ. ಅದಕ್ಕೆ ನಾವು ಸಹಯೋಗ ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ, ದಾನ ಮಾಡ್ತೀವಿ, ಪುಣ್ಯದ ಕರ್ಮ ಮಾಡ್ತೀವಿ ಅಂದಾಗ ಇಲ್ಲಿ ಮತ್ತೆ ಬಹಳ ಮುಖ್ಯವಾದ ಮಾತು, ಪಾತ್ರರನ್ನು ನೋಡಿ ಮಾಡುವಂಥದ್ದು ಸಹ ಮುಖ್ಯ ಅಂಶ. ನೀವು ಹೇಳ್ತಾ ಇರೋವಾಗ ನನಗೊಂದು ನೆನಪಾಯಿತು. ಚಿಕ್ಕ ವಯಸ್ಸಿನಲ್ಲಿ ನಮಗೆಲ್ಲ ಕತೆಗಳನ್ನ ಹೇಳ್ತಾಯಿದ್ರು, ಈ ತಪ್ಪು ಮಾಡಬೇಡಿ, ನಿಮ್ಮನ್ನು ಎಣ್ಣೆಲಿ ಹಾಕಿ ತೇಲಿಸ್ಬಿಡ್ತಾರೆ, ಯಮದೂತರ ಹತ್ರ ಹೋಗ್ತೀರಾ, ಅಲ್ಲಿ ಯಾರು ಚಿತ್ರಗುಪ್ತ ಇರ್ತಾರೆ, ಅವ್ರು ಲೆಕ್ಕಾಚಾರ ಬರೀತಾರೆ, ನಿಮ್ಮನ್ನು ಎಣ್ಣೆಲಿ ಹಾಕಿ ತೇಲಿಸ್ತಾರೆ, ಮತ್ತು ವಿಷಯ ವೈತರಣಿ ನದಿಯಲ್ಲಿ ಮುಳುಗಿಸ್ತಾರೆ, ಈ ರೀತಿ ಎಲ್ಲ ಹೇಳ್ತಾಯಿದ್ರು. ಆದರೆ ನಾವು ಮಾಡೋ ಕರ್ಮಕ್ಕೆಲ್ಲ ಅಂತಹ ಶಿಕ್ಷೆ ಸಿಗುತ್ತಾ? ಎಣ್ಣೆಲಿ ಹಾಕಿ ಯಾರಾದರೂ ತೇಲಿಸುವಂಥವ್ರು ಇದ್ದಾರಾ ನಾವು ಸತ್ತ ನಂತರ? ಇದು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾರಣ ಏನಪ್ಪ ಅಂತಂದರೆ ಮನುಷ್ಯನಿಗೆ ತನ್ನ ಕರ್ಮದ ಮೇಲೆ ಭಯ ಇರಬೇಕು. ಎರಡನೇದು, ಬಹುಶಃ ಕೆಲವರು ಅಂತಹ ಹೀನ ಕೃತ್ಯ ಮಾಡ್ತಾರೆ, ಒಬ್ಬರಿಗೆ ಹಿಂಸೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ದುಃಖ ಕೊಡ್ತಾರೆ ಲಾಂಗ್ ಟೈಮ್. ಅಂತಹ ಆತ್ಮಗಳಿಗೆ ಶರೀರ ಬಿಟ್ಟ ನಂತರ ಅಲ್ಲಿ ಯಾವುದೇ ಧರ್ಮರಾಜ ಆಗಲಿ ಅಥವಾ ಇನ್ನೊಂದಾಗಲಿ ಆ ರೀತಿ ಏನೂ ಇರಲ್ಲ. ಆದರೆ ಅವರ ಕರ್ಮದ ಒಂದು ಪರಿಣಾಮ ಅವರಿಗೇ ಆ ರೀತಿ ಅನಿಸುತ್ತೆ. ಅದು ಸೂಕ್ಷ್ಮವಾದಂತಹ ಆತ್ಮ ಅನುಭವಿಸುವಂಥ ಯಾತನೆ. ಈಗ ಉದಾಹರಣೆ ನೋಡಿ, ಈಗ ಹಾಸ್ಪಿಟ್ಲಲ್ಲಿ ಅನೇಕ ಪೇಷಂಟ್ಗಳಿರ್ತಾರೆ, ಕೆಲವರು ಕೂಗಾಡ್ತಾ ಇರ್ತಾರೆ, ಆ ನೋವಿಂದ ತೊಂದರೆ ಪಡ್ಕೊಳ್ತಾ ಇರ್ತಾರೆ. ಬಲೆ ಎಂಥದ್ದೇ ಮೆಡಿಕೇಷನ್ ಕೊಟ್ಟರೂ ಸಹ ಬೇಗನೆ ರಿಕವರಿ ಆಗೋದಿಲ್ಲ. ಅಷ್ಟೂ ಸಮಯ ಆ ಆತ್ಮ ಆ ದುಃಖದಲ್ಲಿ ಯಾತನೆ ಮಾಡುತ್ತಲ್ಲ, ಆ ಯಾತನೆ ಏನಪ್ಪ ಅಂತಂದರೆ ಅದೇ ಶಿಕ್ಷೆ. ಇದು ಸ್ಥೂಲದಲ್ಲಿ. ಹಾಗೆಯೇ ದೇಹ ಬಿಟ್ಟ ನಂತರನೂ ಕೆಲವರಿಗೆ ಅಂತಹ ಸೂಕ್ಷ್ಮವಾದಂಥ ಅನುಭೂತಿ ಆಗುತ್ತೆ. ನನಗೆ ಯಾರೋ ಹಿಡ್ಕೊಂಡಿದ್ದಾರೆ, ನನಗೆ ಯಾರೋ ಬೆಂಕಿಲಿ ಹಾಕ್ತಾ ಇದ್ದಾರೆ, ಈ ಥರ ಸೂಕ್ಷ್ಮವಾದಂಥ ಒಂದು ಫೀಲಿಂಗ್. ಅಲ್ಲಿ ಯಾವುದೇ ಬಾಂಡ್ಲಿ ಇರಲ್ಲ, ಎಣ್ಣೆ ಇರಲ್ಲ, ಅಂಥದ್ದೇನಿರಲ್ಲ. ಬಟ್ ಇಟ್ ಈಸ್ ಹೇಗೆ ಎಣ್ಣೆಯಲ್ಲಿ ಏನಾದರೂ ಕೈ ಇಟ್ಬಿಟ್ರೆ ಬಿಸಿ ಎಣ್ಣೆಯಲ್ಲಿ ನಮಗೆ ಎಷ್ಟು ಉರಿ ಆಗುತ್ತಲ್ಲ, ಆ ರೀತಿ ಶಿಕ್ಷೆ. ಅಂದರೆ ಅಷ್ಟು ದುಃಖ ಯಾರಿಗೂ ಅವ್ರು ಕೊಟ್ಟಿರ್ತಾರೆ, ಅದು ರಿಟರ್ನ್ ಅವ್ರಿಗೆ ಅನುಭವ ಆಗುತ್ತೆ. ಓಕೆ, ನಾವು ಇಲ್ಲಿಯೇ ಅದನ್ನು ಅನುಭವಿಸ್ಬೇಕು ಅಂತ. ಅದಕ್ಕೆ ಈ ರೀತಿಯ ಉಲ್ಲೇಖದಿಂದ ಕರ್ಮ ಮಾಡೋಕ್ಕೆ ಮೊದಲು ಎಚ್ಚರ ವಹಿಸಿ ಅಂತ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ತಿಳಿಸಿದ್ರೆ ಕೋರೆ. ಮತ್ತೊಂದು ಪ್ರಶ್ನೆ ಇದೆ, ನೀವು ಅವಾಗಲೇ ಆಶೀರ್ವಾದ ತೆಗೆದುಕೊಳ್ಬೇಕು, ತುಂಬ ಆಶೀರ್ವಾದ ಸಿಗುತ್ತೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರಿ. ಆದರೆ ಆಶೀರ್ವಾದ ಮತ್ತು ಕರ್ಮ ಹೇಗೆ ಲಿಂಕ್ ಮಾಡ್ಬೋದು? ಆಶೀರ್ವಾದ ಪಡ್ಕೊಂಡ್ರೆ ಕರ್ಮದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ನಮ್ಮಲ್ಲಿ? ಅಥವಾ ನಾವು ಮಾಡೋ ಪುಣ್ಯದ ಖಾತೆಯಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಪಾಪದ ಲೆಕ್ಕದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ನೋಡಿ, ಕರ್ಮ ಏನು ಮಾಡ್ತೀವಿ ಅದು ರಿಟರ್ನ್ 100% ಈಕ್ವಲ್ ಬರುತ್ತೆ.
ನಾನು ಒಬ್ಬರಿಗೆ ಹಳ್ಳ ತೋಡಿದ್ದೀನಿ ಅಂದರೆ ನಾಳೆ ನನಗೆ ಹಳ್ಳ ತೋಡಿರ್ತಾರೆ ಯಾರೋ ಒಬ್ಬರು, ಅದರಲ್ಲಿ ಬಿದ್ದೇ ಬೀಳ್ತೀನಿ. ಬಿದ್ದರೂ ಸಹ ಪುಣ್ಯದ ಖಾತೆ ಇದ್ದಾಗ ಅಲ್ಲಿಂದ ಎದ್ದು ಬರಲಿಕ್ಕೆ ಶಕ್ತಿ ಇರುತ್ತೆ. ಬಾಕಿ ಪುಣ್ಯದ ಖಾತೆ ಇರೋದರಿಂದ ಪಾಪದ ಖಾತೆ ಮೈನಸ್ ಆಗಿಬಿಡುತ್ತೆ ಅನ್ನೋದಲ್ಲ. ಅದಕ್ಕೆ ಆ ಕರ್ಮದ ಫಲ ನನ್ನ ಮುಂದೆ ಬರುತ್ತೆ. ಆದರೆ ಈಗ ಉದಾಹರಣೆ ನೋಡಿ, ನಿಮ್ಮ ಮನೇಲಿ ಬಹಳ ಒಳ್ಳೆ ಫಂಕ್ಷನ್ ನಡೀತಾ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿ ಓಡಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಮೆಟ್ಲು ಏರಬೇಕಾದ್ರೆ ಸಡನ್ನಾಗಿ ಜಾರು ಬಿದ್ದಿರಿ, ಕಾಲಿಗೆ ಸ್ವಲ್ಪ ಪೆಟ್ಟಾಯಿತು, ಆದರೆ ಖುಷಿಯ ವಾತಾವರಣ ಅಲ್ವಾ. ಆಗ ನಾವೇನು ಮಾಡ್ತೀವಿ, ಏನಾಗಿಲ್ಲ ಬಿಡಿ, ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ. ಯಾಕೆ ಅಂದರೆ ಈ ಖುಷಿಯ ವಾತಾವರಣ ಆ ದುಃಖವನ್ನು ಮರೆಸುತ್ತೆ. ಆದರೆ ದುಃಖದ ಆ ಒಂದು ಘಟನೆ ನಡೆದಿಲ್ಲ ಅಂತಲ್ಲ. ಯಾಕೆಂದರೆ ನಾನು ಯಾರಿಗೋ ಮೆಟ್ಲಿಂದ ಜಾರಿಸಿರ್ತೀನಿ, ಅದರ ಪರಿಣಾಮ ನನಗಾಗಿದೆ ಅದು. ಆದರೆ ಎಲ್ಲೋ ಪುಣ್ಯನೂ ಮಾಡಿದ್ದೀವಿ, ಆದ್ದರಿಂದ ಆ ಸಮಯದಲ್ಲಿ ಪುಣ್ಯದ ವಾತಾವರಣ, ಖುಷಿಯ ವಾತಾವರಣ ಇರೋದ್ರಿಂದ ಅದು ಓವರ್ರೂಲ್ ಆಗುತ್ತಷ್ಟೆ, ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಪಾಸ್ ಆಗಿಬಿಡುತ್ತೆ. ಇದು ಬ್ಲೆಸ್ಸಿಂಗ್ಸ್. ಹಾಗೆ ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಕರ್ಮ, ಪಾಪದ ಕರ್ಮ ಹೊರೆಯ ರೂಪದಲ್ಲಿ, ಪರಿಸ್ಥಿತಿಯ ರೂಪದಲ್ಲಿ, ತೊಂದರೆಯ ರೂಪದಲ್ಲಿ, ಸಮಸ್ಯೆಯ ರೂಪದಲ್ಲಿ, ರೋಗ ರುಜಿನದ ರೂಪದಲ್ಲಿ, ಕಾಯಿಲೆಗಳ ರೂಪದಲ್ಲಿ, ಸಂಘರ್ಷದ ರೂಪದಲ್ಲಿ, ಅಥವಾ ಜೀವನದಲ್ಲಿ ಯಾವುದಾದ್ರು ಕೊರತೆ ರೂಪದಲ್ಲಿ ಬಂದೇ ಬರುತ್ತೆ ಎಲ್ಲರ ಮುಂದೆ. ಆದರೆ ನಾವು ಎಷ್ಟು ಪುಣ್ಯದ ಕರ್ಮ ಮಾಡಿರ್ತೀವಿ, ಯಾರಿಗೆ ಪುಣ್ಯ ಅಂತಂದರೆ ವಿ ಆರ್ ಡೂಯಿಂಗ್ ಬಿಯಾಂಡ್ ಅವರ್ ಲಿಮಿಟ್ಸ್ ಟು ಸಂಬಡಿ ಅನ್ನುವಂಥದ್ದು. ಎರಡನೇದು ಪರಮಾತ್ಮನ ಆಶೀರ್ವಾದ ನಾವು ತೊಗೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ. ಹಿರಿಯರ ಒಂದು ಆಶೀರ್ವಾದ ತೊಗೊಂಡಿರ್ತೀವಿ, ಅನೇಕರಿಗೆ ನಾವು ಒಳ್ಳೆಯದನ್ನು ಮಾಡಿ ಅವರ ಹೃದಯವನ್ನು ಗೆದ್ದಿರ್ತೀವಿ. ದೀಸ್ ಆರ್ ಆಲ್ ವೆರಿ ಪ್ಲಸ್ ಪಾಯಿಂಟ್ಸ್ ಇನ್ ಲೈಫ್. ಅದಕ್ಕೇನು ಹೇಳ್ತಾರೆ, ಬ್ಲೆಸ್ಸಿಂಗ್ಸ್ ಎನ್ನುವಂಥದ್ದು ಜೀವನದ ಕತ್ತಲೆ ಸಮಯದಲ್ಲಿ ಬೆಳಕನ್ನು ಕೊಡುತ್ತೆ ಅಂತ. ಕತ್ತಲೆ ಪಾಸ್ ಮಾಡಲೇಬೇಕು, ಆದರೆ ಬೆಳಕು ನನಗೆ ಹೆಲ್ಪ್ ಮಾಡ್ತಾ ಇದೆ ಅಂದರೆ ಏನು, ಆ ಬೆಳಕಿರೋದ್ರಿಂದ ಈ ಕತ್ತಲೆ ಮಾರ್ಗವನ್ನು ಸರಾಗವಾಗಿ ನಾನು ಪಾಸ್ ಮಾಡ್ತೀನಿ, ಅಂದರೆ ಆ ಕಷ್ಟವನ್ನು ಸರಾಗವಾಗಿ ಪಾರು ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ನೋಡಿ, ಭಗವದ್ಗೀತೆಯಲ್ಲಿ ಪರಮಾತ್ಮ ಕರ್ಮದ ರಹಸ್ಯವನ್ನೇ ಹೇಳ್ತಾನೆ. ಕುರುಕ್ಷೇತ್ರ ಅಂದರೆ ಕರ್ಮದ ಕ್ಷೇತ್ರ. ಹೇ ಪಾರ್ಥ, ನೀನು ಕರ್ಮ ಮಾಡಲೇಬೇಕು. ನನಗೆ ಬೇಡಪ್ಪ ಸ್ವರ್ಗನೂ ಬೇಡ, ನರಕನೂ ಬೇಡ, ಯಾವುದೂ ಬೇಡ, ನಿನ್ನ ಜೊತೆ ಇದ್ದರೆ ಸಾಕು, ನನಗೆ ಈ ಮಹಾಭೀಕರ ಯುದ್ಧನೂ ಮಾಡೋದು ಬೇಡ, ಅದರ ಫಲ ಸ್ವರ್ಗ ಬೇಡ ಅಂತ ಹೇಳ್ತಾನಲ್ಲ. ಆದರೆ ಅನಿವಾರ್ಯತೆ, ನೀನು ಮಾಡಲೇಬೇಕು, ಅದರ ಫಲವನ್ನು ನೀನು ಅನುಭವಿಸಲೇಬೇಕು. ಹಾಗೆ ಈ ಒಂದು ಸೃಷ್ಟಿಯ ನಿಯಮದಂತೆ ಪರಮಾತ್ಮನು ನಮಗೇನು ಹೇಳ್ಕೊಡ್ತಾನೆ ಅಂದರೆ, ಕರ್ಮ ಮಾಡಲೇಬೇಕು. ಆ ಕರ್ಮದಲ್ಲಿ ಶ್ರೇಷ್ಠತೆಯನ್ನು ನೀವು ಹುಡುಕೊಂಡು ಮಾಡಿ. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಆ ಪಾಸಿಟಿವ್ ಕರ್ಮ ಮಾಡುವಂಥ ಅಭ್ಯಾಸಿಗಳಾದಾಗ ನಮಗೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ನೆಗೆಟಿವ್ ಕರ್ಮ ಮಾಡಿರ್ತೀವಿ. ಈಗ ಯಾರಿಗೋ ನಾವು ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಒಂದು ಬಾಂಬೆನಲ್ಲಿ ಒಂದು ಸಂಘಟನೆಯಲ್ಲಿ ಇದ್ದಾಗ ಒಂದು 5-6 ಜನ ಕಂದಿರ್ತೀವಿ. ಅಲ್ಲಿ ಯಾವುದೋ ಒಂದು ಮಾತಲ್ಲಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ರಾಂಗ್ ಆಗಿತ್ತು. ಈಗಲೂ ಆ ಸನ್ನಿವೇಶ ನೆನಪು ಮಾಡಿಕೊಂಡ್ರೆ ನಗು ಬರುತ್ತೆ. ಆದರೆ ಆ ಸಮಯದಲ್ಲಿ ಆ ಒಂದು ಪ್ರೊನೌನ್ಸಿಯೇಷನ್ನು ಎಲ್ಲರಿಗೂ ನಗು ತರಿಸುವಂಥದ್ದಾಗಿತ್ತು. ಎಲ್ಲರೂ ಜೋರಾಗಿ ನಕ್ಬಿಟ್ವಿ. ಆದರೆ ಯಾರು ಮಾಡಿದ್ರಲ್ಲ, ಯಾರು ಹೇಳಿದ್ರಲ್ಲ, ಅವ್ರಿಗೆ ಎಷ್ಟು ದುಃಖ ಆಗಿರುತ್ತೆ. ನಾನೇನೋ ತಪ್ಪು ಮಾಡಿಬಿಟ್ನಲ್ಲ, ಇವರೆಲ್ಲ ನಗ್ತಾ ಇದ್ದಾರೆ, ಹರ್ಟ್ ಆಗೋಗಿತ್ತಲ್ಲ. ಅದು ನಮಗೆ ತಮಾಷೆ ಆಗಿತ್ತು, ಆದರೆ ಅವರಿಗೆ ಪಾಪ ಹರ್ಟ್ ಆಯ್ತಲ್ಲ. ಇದು ಗೊತ್ತಿಲ್ಲದೆ ಒಂದು ರೀತಿ ಅನ್ಇಂಟೆನ್ಷನಲಿ ಮಾಡಿರುವಂಥ ತಪ್ಪೇ ಇರ್ಬೋದು. ಬಟ್ ಸ್ಟಿಲ್ ಐ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಆ್ಯಕ್ಟ್. ನನಗೂ ನನ್ನ ಹಿಂದೆ ನಗುವಂಥವ್ರು ಯಾರೋ ಒಬ್ಬರು ಇರ್ತಾರೆ. ಹಾಗೆ ಇತ್ತು. ಸೊ ಅದಕ್ಕೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತ ಸಿಂಪಲ್ಲಾಗಿ ತಿಳಿಸ್ಬಿಟ್ಟಿರ. ಖಂಡಿತ ಭಾಳ ಸುಂದರವಾಗಿ ವೈಜ್ಞಾನಿಕವಾಗಿಯೂ ಸಹ ಉತ್ತರವನ್ನು ಕೊಟ್ಟಿದ್ದೀರಿ. ಮತ್ತೊಂದು ಪ್ರಶ್ನೆ ಇದೆ ನನ್ನ ಬಳಿ. ಈಗ ನನ್ನ ಸ್ನೇಹಿತರು ತುಂಬ ಪಶ್ಚಾತ್ತಾಪದಿಂದ ನರಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಇಬ್ಬರು ಸ್ನೇಹಿತರು ಒಂದೇ ಮನೆಯಲ್ಲಿ ಭೇಟಿ ಮಾಡ್ತಾರೆ. ಒಬ್ಬರು ಆ ಮನೆಯಿಂದ ಹೊರಡ್ತಾರೆ. ಹೋಗೋ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಅಚಾನಕ್ಕಾಗಿ ಡೆತ್ ಆಗೋಗ್ಬಿಡುತ್ತೆ. ಆ ಡೆತ್ತನ್ನು ಕಂಡಂಥ ಇನ್ನೊಬ್ಬರು ಸ್ನೇಹಿತೆಗೆ ತುಂಬ ಫೀಲ್ ಆಗುತ್ತೆ. ನಾನು ಒಂದು 5-10 ನಿಮಿಷ ಅವರನ್ನು ಉಳಿಸ್ಕೊಂಡಿದ್ರೆ ಬದುಕಿಸ್ಬೋದಾಗಿತ್ತು. ಇದುವರೆಗೂ ತುಂಬ ವರ್ಷಗಳಿಂದ ಪಶ್ಚಾತ್ತಾಪದಿಂದ ನರಳ್ತಾ ಇದ್ದಾರೆ. ಈಗ ಹುಟ್ಟು ಸಾವಿಗೂ ಮತ್ತು ಕರ್ಮಕ್ಕೂ ಏನಾದರೂ ಲಿಂಕ್ ಇದೆಯಾ? 100% ಲಿಂಕ್ ಇರುತ್ತೆ. ಯಾಕೆಂದರೆ ಅಕ್ಯುರೇಟಾಗಿ ನಮ್ಮ ಲೆಕ್ಕಾಚಾರ 1 ಸೆಕೆಂಡ್ 1 ರೂಪಾಯಿ ಯಾವುದು ಚೇಂಜ್ ಆಗೋದಿಲ್ಲ. ಒಂದು ವ್ಯಕ್ತಿ ಹತ್ರ ನಾನು 100 ರೂಪಾಯಿ ತೊಗೊಂಡಿದ್ದೆ ಅಂದರೆ ಆ 100 ರೂಪಾಯಿ ಇನ್ನೊಂದು ಜನ್ಮದಲ್ಲಿ
ಇನ್ನು ಬಡ್ಡಿ ಸಹಿತ ಬೇಕಾದ್ರೆ ಕೊಡ್ಬೋದು, ಆದರೆ ಅದಕ್ಕೆ 99 ರೂಪಾಯಿ ಕೊಡಲಿಕ್ಕಾಗೋದಿಲ್ಲ. ಈಗ ನೋಡಿ, ಕೆಲವರಿಗೆ ದಾರಿಲಿ ಹೋಗ್ತಾ ಏನೋ ಒಂದು ಸಿಕ್ಬಿಡ್ತದೆ. ಅದು ಅವ್ರಿಗೆ ಯಾಕೆ ಸಿಗುತ್ತೆ, ಯಾರಿಂದ ಸಿಕ್ತು ಅಂದರೆ ಯಾರಿಂದ ಅವ್ರು ಹಿಂದೆ ತೊಗೊಂಡಿದ್ರು ಅವರು ವಾಪಸ್ಸಲ್ಲಿ ಕೊಟ್ಟಿರ್ತಾರೆ ಅಷ್ಟೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್, ಇದನ್ನು ಅರ್ಥ ಮಾಡಿಕೊಂಡ್ರೆ. ಹಾಗಾಗಿ ಮೃತ್ಯು ಎನ್ನುವಂಥದ್ದು ಯಾರ ಕೈಯಲ್ಲೂ ಇಲ್ಲ. ಒಂದು ವ್ಯಕ್ತಿಗೆ ಒಂದು ವ್ಯಕ್ತಿಯ ಜೊತೆ ಇಷ್ಟೇ ಸಮಯದ ಒಂದು ನಿಬಂಧನೆ ಇದೆ, ಅವರ ಜೊತೆ ಇಷ್ಟೇ ಒಡನಾಟ ಆಗಬೇಕು ಅಂದರೆ ಅಲ್ಲಿ 1 ಸೆಕೆಂಡ್ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮದ ಲೆಕ್ಕಾಚಾರ ಹೇಗೆ ಅಂದರೆ, ಒಂದು ವ್ಯಕ್ತಿಯ ಜೊತೆ ನಾನು ಇಷ್ಟೇ ಹಂಚ್ಕೊಳ್ಬೇಕಾಗಿದ್ದ ಸಮಯ ಇದೆ, ಇದನ್ನೇ ಹಂಚ್ಕೊಳ್ಬೇಕಾಗಿರುತ್ತೆ ಅನ್ನುವಂಥದ್ದು ನಿಖರವಾಗಿರಬೇಕಾದಾಗ ಅದು ಆಕ್ಸಿಡೆಂಟಲ್ ಡೆತ್ ಆಗಿರ್ಬೋದು, ನ್ಯಾಚುರಲ್ ಡೆತ್ ಆಗಿರ್ಬೋದು, ನಾವು ಅವ್ರನ್ನ ಹೀಗೆ ಉಳಿಸ್ಕೊಂಡ್ಬಿಡ್ಬೇಕಾಗಿತ್ತು, ಹಾಗೇ ಉಳಿಸ್ಕೊಬೇಕಾಗಿತ್ತು ಅಂತ ಎಷ್ಟೇ ಯೋಚನೆ ಮಾಡಿದ್ರು ಅದೆಲ್ಲವೂ ವ್ಯರ್ಥನೇ. ನೋಡಿ, ಕರ್ನಾಟಕದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಚಾನಕ್ಕಾಗಿ ಹೋದರು. ಹಿ ವಾಸ್ ಫಿಸಿಕಲಿ ಫಿಟ್ ಅಂತ ಎಲ್ಲರಿಗೂ ಅರಿವಿತ್ತು. ಯಾರಿಂದ ಏನು ಉಳಿಸ್ಕೊಳಕ್ಕಾಗಿಲ್ಲ ಅಂದರೆ ಇಟ್ ಈಸ್ ಟೈಮ್ ಲಿಮಿಟೇಷನ್ ಅಷ್ಟೇ. ಅದರಲ್ಲಿ ಅವ್ರದ್ದು ದೋಷ ಇಲ್ಲ, ಬೇರೆಯವ್ರದ್ದು ದೋಷ ಇಲ್ಲ. ಇಷ್ಟೇ ಪ್ರಖ್ಯಾತ ವ್ಯಕ್ತಿ ಇರ್ಬೋದು, ನನ್ನ ಹತ್ರ ಏನೇ ಇರ್ಬೋದು, ಬಟ್ ಟೈಮ್ ವೆನ್ ಇಟ್ ಎಸ್ ಕಮ್, ಟೈಮ್ ಬಂದಿದೆ ಹೋಗಿದ್ದಾರೆ ಅಂದರೆ ಅರ್ಥ ಏನು, ನನ್ನ ಕರ್ಮದ ಲೆಕ್ಕಾಚಾರ ಆ ಪರಿವಾರದಲ್ಲಿ ಆ ಸದಸ್ಯರ ಜೊತೆ ಸಮಾಪ್ತಿ ಆಯಿತು. ಸಮಾಪ್ತಿ ಆಗಿಲ್ಲ ಅಂದರೆ ಹೋಗಬೇಕು ಅಂದರೂ ಹೋಗ್ಲಿಕ್ಕಾಗಲ್ಲ. ಈಗ ನೋಡಿ, ಎಷ್ಟೊಂದು ಕೆಲವು ಸಂಬಂಧಗಳಲ್ಲಿ ತುಂಬ ಪೇಚಾಡುವಂಥ ಸಂಬಂಧ ಇರ್ತದೆ. ಸದ್ಯ ಇವರು ಹೋದರೆ ಸಾಕಪ್ಪ ಅನ್ನುವಂಥ ಅಪೇಕ್ಷೆನೂ ಇಟ್ಕೊಂಡಿರ್ತಾರೆ, ಆಗೋದಿಲ್ಲ. ಯಾಕೆಂದರೆ ದೆರ್ ಇಸ್ ಸೋ ಡೀಪ್ ಬಾಂಡೇಜ್ ಆಫ್ ದಿ ಕಾರ್ಮಿಕ್ ಅಕೌಂಟ್ಸ್ ಹಾಗಿರುತ್ತೆ. ಅದರಿಂದ ಅದರಲ್ಲಿ ಪಶ್ಚಾತ್ತಾಪ ಪಡುವಂಥ ಅವಶ್ಯಕತೆ ಏನಿಲ್ಲ. ಬಟ್ ಡಿಪಾರ್ಟೆಡ್ ಸೋಲ್ ತುಂಬ ನಮಗೆ ಸ್ನೇಹಯುಕ್ತವಾದ ಒಡನಾಟ ಮಾಡಿದ್ದಾರೆ, ನಮ್ಮ ಜೊತೆ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂದಾಗ ಡೆಫಿನೆಟ್ಲಿ ಅಂಥ ಆತ್ಮಗಳು ನಮಗೆ ನೆನಪು ಬರ್ತಾರೆ. ಈಗ ನಾವೇನು ಮಾಡಬಲ್ಲವು ಅಂದಾಗ ಆ ಆತ್ಮ ಅವಿನಾಶಿ ಅವರಿದ್ದಾರೆ. ಎಲ್ಲಿದ್ದಾರೆ? ನೆಕ್ಸ್ಟ್ ಕಾರ್ಮಿಕ್ ಅಕೌಂಟ್ಸ್ ಎಲ್ಲಿದ್ದಾರೋ ಅಲ್ಲಿ ಹೋಗಿರ್ತಾರೆ. ಈಗ ನಾವು ಅವ್ರಿಗೆ ಏನು ಮಾಡಬಲ್ಲವು ಅಂದರೆ, ಯು ಕ್ಯಾನ್ ಸ್ಟಿಲ್ ಗಿವ್ ಪಾಸಿಟಿವ್ ವೈಬ್ರೇಷನ್ ಟು ದ ಡಿಪಾರ್ಟೆಡ್ ಸೋಲ್. ಅವ್ರು ಈ ಭೂಮಂಡಲದಲ್ಲೇ ಎಲ್ಲೋ ಇರ್ತಾರೆ, ಮೇಲಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೇರೊಂದು ಶರೀರವನ್ನು ತಗೊಂಡಿರಬೇಕಾದ್ರೆ ಯು ಕ್ಯಾನ್ ಸ್ಟಿಲ್ ಗಿವ್ ಪಾಸಿಟಿವ್ ವೈಬ್ರೇಷನ್ ಟು ದ ಸೋಲ್. ಅದು ರೀಚ್ ಆಗುತ್ತೆ. ಲವ್ಫುಲ್ ವೈಬ್ರೇಷನ್ ಕೊಡಿ, ಗುಡ್ ವಿಶಸ್ ಕೊಡಿ, ಕಂಪ್ಯಾಷನೇಟ್ ವೈಬ್ರೇಷನ್ಸ್ ಕೊಡಿ. ಇಷ್ಟು ಪ್ರೇ ಮಾಡಿ ಆ ಸೋಲ್ ಎಲ್ಲೇ ಇದ್ರೂ, ಯಾವುದೇ ಸ್ಥಾನದಲ್ಲಿದ್ರೂ ಅವರಿಗೆ ಶಾಂತಿ ಸಿಗಲಿ, ಖುಷಿ ಸಿಗಲಿ, ಒಳ್ಳೆ ಪರಿವಾರ ಸಿಗಲಿ. ಮತ್ತೊಮ್ಮೆ ಭೇಟಿ ಆಗಬೇಕಂತ ಇಂಟೆನ್ಷನ್ ಇದ್ದರೆ ಯಾವುದೋ ರೂಪದಲ್ಲಿ ಖಂಡಿತ ಭೇಟಿ ಆದರೂ ಆಗ್ಬೋದು. ಆ ಒಂದು ಪಾಸಿಟಿವ್ ಫೀಲಿಂಗ್ಸ್ ನಾವು ಅವರಿಗೆ ಪಾಸ್ ಮಾಡಿದಾಗ ಅವರ ಮುಂದಿನ ಯಾತ್ರೆ ಸುಗಮವಾಗಿರುತ್ತೆ. ಏಕೆಂದರೆ ಸೋಲ್ ಇಲ್ಲಿ ಅಕೌಂಟ್ ಕ್ಲೋಸ್ ಮಾಡಿದ್ಮೇಲೆ ಮುಂದೆ ನೆಕ್ಸ್ಟ್ ಅಕೌಂಟ್ ಆಫ್ ಕರ್ಮದಲ್ಲಿ ಹೋಗುತ್ತೆ, ನೆಕ್ಸ್ಟ್ ಸರ್ಕಲಲ್ಲಿ ಹೋಗಿ ಅವರಲ್ಲಿ ಶಾಮೀಲಾಗ್ತಾರೆ ಅಂದಾಗ ನಮ್ಮ ಪಾಸಿಟಿವ್ ವೈಬ್ರೇಷನ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ, ನಮ್ಮ ನೆಗೆಟಿವ್ ವೈಬ್ರೇಷನ್ ಅವರನ್ನು ಹಿಂದೆ ಎಳೆಯುತ್ತೆ. ಸೊ ವಿಚ್ ಈಸ್ ಬೆಟರ್ ಅಲ್ವಾ? ಅದರಿಂದ ಜೀವನದಲ್ಲಿ ಸಂಬಂಧಗಳು ಬರೋದು ಸಹ ಕರ್ಮದ ಲೆಕ್ಕಾಚಾರದಿಂದ. ಬಹಳ ಒಳ್ಳೆಯ ಒಡನಾಟ ಇರುವಂಥ ವ್ಯಕ್ತಿಗಳು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಮ್ಮಿಂದ ದೂರ ಆಗಿಬಿಡ್ತಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಫೀಲ್ ಆಗುತ್ತೆ. ಆದರೆ ಆ ಫೀಲಿಂಗ್ಸನ್ನು ನಾವು ಪಾಸಿಟಿವ್ ಫೀಲಿಂಗ್ಸ್ ಜೊತೆಗೆ ಅವ್ರಿಗೆ ತಲುಪಿಸೋದು ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ, ಅವರಿಗೂ ಒಳ್ಳೆಯದು. ನೀವು ವಿಚಾರವನ್ನು ಹೇಳುವಾಗ ನನಗೆ ಮತ್ತೊಂದು ಉದಾಹರಣೆ ನೆನಪಾಯಿತು. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಮಗೂ ಸಹ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಒಂದು ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಆ ವ್ಯಕ್ತಿ ತುಂಬ ಕೋಟ್ಯಾಧಿಪತಿ, ತುಂಬ ದುಡ್ಡಿರುವಂಥವರು, ಆದರೆ ಸಮಯಕ್ಕೆ ಊಟ ಸಿಗೋದಿಲ್ಲ. ಒಂದು ಬಾರಿ ನಾನು ಇದೇ ರೀತಿ ನೋಡಿದ್ದೀನಿ. ಯಾವ ಸಂದರ್ಭದಲ್ಲೂ ಅವ್ರಿಗೆ ಊಟ ಇಲ್ಲ ಬೆಂದಿರೋದು ಸಿಗೋದಿಲ್ಲ, ಇಲ್ಲ ಹಳ್ಸೋಗಿರುತ್ತೆ, ಇಲ್ಲ ಕೆಟ್ಟೋಗಿರುತ್ತೆ. ಈ ರೀತಿ ಊಟನೇ ಅವರಿಗೆ ಸಿಗ್ತಾ ಇರುತ್ತೆ ಎಷ್ಟೇ ದುಡ್ಡು ಕೊಟ್ಟಾಗಿಯೂ. ಒಂದು ಬಾರಿ ಅವರು ಕೈ ತೊಳ್ಕೊಂಬರ್ಲಿಕ್ಕೆ ಹೋಗಿದ್ರು ಊಟ ಮಾಡಲಿಕ್ಕೋಸ್ಕರ. ಅಲ್ಲಿ ಪ್ಲೇಟ್ ಓಪನ್ ಹೋಟೆಲಲ್ಲಿ ತಂದು ಅಲ್ಲಿ ಇಟ್ಟಿದ್ರು ಟೇಬಲ್ ಮೇಲೆ. ಅದು ಅವ್ರು ಬರೋ ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋಗುವ ಸಂದರ್ಭದಲ್ಲಿ ಅದು ಇಲಿ ತಿಂತಾ ಇತ್ತು ಊಟವನ್ನು. ಯಾವ ಸಂದರ್ಭದಲ್ಲೂ ಸಹ ಅವರಿಗೆ ಊಟ ಪ್ರಾಪರಾಗಿ ಸಿಗ್ತಾ ಇರಲಿಲ್ಲ. ಆದರೆ ಪ್ರತಿಯೊಂದು ಕ್ಷಣವೂ ಸಹ ಅಥವಾ ಅವರ ಜೀವನದಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಕರ್ಮದ ಲೆಕ್ಕವನ್ನು ಹೇಗೆ ಪರಿವರ್ತನೆ ಮಾಡಿಕೊಳ್ಳೋದು ಇಂತಹ ವಿಚಾರಗಳಲ್ಲಿ? ಇದು ಸಹ ನಾವು ಕರ್ಮದ ಒಂದು ಪರಿಣಾಮ ಅಂತಲೇ ಪರಿಗಣಿಸ್ಕೊಂಡಾಗ ಬಹುಶಃ ಹೇಗೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಈ ರೀತಿ ಹೇಳ್ಕೊಡ್ತಾಯಿದ್ರು.
ಯಾವಾಗ ತಟ್ಟೆಯಲ್ಲಿ ಊಟ ಇಡ್ತೀವರೆ ಆಗ ಮೊದಲು ನಾವು ಅನ್ನದಾತ ಪರಬ್ರಹ್ಮ ಅಂತ ಒಂದು ಶ್ಲೋಕ ಇದೆ, ಅದನ್ನು ಹೇಳಿ ಭಗವಂತನಿಗೆ ನಮಸ್ಕಾರ ಮಾಡಿ, ಪ್ರಕೃತಿ ಎಷ್ಟೊಂದು ಸುಂದರವಾದಂತಹ ಅಮೂಲ್ಯವಾದಂಥ ಆಹಾರವನ್ನು ನಮಗೆ ಕೊಡ್ತಾ ಇದೆ, ಆ ಪ್ರಕೃತಿಗೇನು ಒಂದು ರೀತಿ ಕೃತಜ್ಞತೆಯ ಭಾವನೆಯನ್ನು ಕೊಟ್ಟು ಆ ನಂತರ ನಾವು ತಿನ್ನಬೇಕು. ಮತ್ತು ಇದನ್ನು ಹೇಳ್ಕೊಡ್ತಾಯಿದ್ರು, ನಾವು ಮೊದಲು ತಿನ್ನಲಿಕ್ಕೆ ಮೊದಲು ಸ್ವಲ್ಪ ಪಶು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎತ್ತಿಡ್ತಾಯಿದ್ವಿ. ಇದೆಲ್ಲ ಏನಪ್ಪ ಅಂದರೆ ಒಂದು ಸಾಮಾನ್ಯವಾಗಿ ನಮಗೆ ಈ ಪ್ರಕೃತಿಯಿಂದ ಏನು ಸಹಜವಾಗಿ ಸಿಗ್ತಾ ಇದೆ, ಪರಮಾತ್ಮನಿಂದ ಏನು ಸಿಗ್ತಾ ಇದೆ, ಅದಕ್ಕೆ ನಾವು ಒಂದು ಕೃತಜ್ಞತೆಯನ್ನು ಕೊಡ್ತಾ ಇರೋದು, ಬೆಲೆಯನ್ನು ಕೊಡ್ತಾ ಇರೋದು, ಗೌರವವನ್ನು ಕೊಡ್ತಾ ಇರೋದು. ಇನ್ನು ಕೆಲವರು ನೋಡಿ, ಕೆಲವೊಂದು ಕಡೆ ನಾವು ನೋಡ್ತೀವಿ ಆ ಅನ್ನಕ್ಕೆ ಬೆಲೆ ಕೊಡಲ್ಲ. ಒಂದು ತಿನ್ನುವಾಗಲೂ ಸಹ ಒಂದು ಸಿಡುಕ್ತನದಿಂದ ಪ್ರೀತಿಯಿಂದ ಮಾಡಿ ಕೊಟ್ಟಿರುವಂಥವ್ರಿಗೂ ಒಂದು ಯಾವುದೇ ರೀತಿಯ ರಿಟರ್ನ್ ಥ್ಯಾಂಕ್ಸ್ ಹೇಳುವಂಥ ಭಾವನೆ ಇರೋದಿಲ್ಲ. ಅಥವಾ ಹಲವು ಬಾರಿ ನಾವು ನೋಡಿದ್ವಿ, ಕೋಪ ಬಂದರೆ ಅನ್ನ ತುಂಬಿ ತಟ್ಟೆನೇ ಎತ್ತು ಬಿಸಾಕ್ಬಿಟ್ಟಿರ್ತಾರೆ. ಆಗ ನಮಗೆ ಚಿಕ್ಕವಾಗಿ ಹೇಳ್ಕೊಡ್ತಾಯಿದ್ರು, ಇದು ಅನ್ನಕ್ಕೆ ನಾವು ಅಪಮಾನ ಮಾಡ್ದಂಗೆ ಅಂಥೇಳಿ. ಬಹುಶಃ ಅಂಥದ್ದು ಯಾವುದಾದ್ರೂ ಕರ್ಮ ಯಾವುದೋ ಜನ್ಮದಲ್ಲಿ ಮಾಡಿದರೆ ಆ ರೀತಿಯ ಒಂದು ಪರಿಣಾಮ ಆಗುತ್ತೆ. ಆದರೆ ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು, ನಾವು ಯಾವುದೇ ಕಾರಣ ಪ್ರಕೃತಿಗೆ ಅಪಮಾನ ಮಾಡಿದ್ದೀವಿ, ಅಥವಾ ಯಾರು ನಮಗೆ ಪ್ರೀತಿಯಿಂದ ಅನ್ನ ಬಡಿಸಿದ್ದಾರೆ, ತಾಯಿ ಇರ್ಬೋದು, ಮನೇಲಿರುವಂಥ ಯಾರೇ ಇರ್ಬೋದು, ಅವರಿಗೆ ನಾವು ಅಗೌರವ ಮಾಡಿದ್ದೀವಿ ಅಂದರೆ ಮನಸ್ಸಾರೆ ಅವರನ್ನು ನೆನಪು ಮಾಡಿಕೊಂಡು ಯಾವುದೋ ಜನ್ಮದಲ್ಲಿ ಮಾಡಿದ್ದೀವಿ ಕ್ಷಮೆ ಯಾಚಿಸಬೇಕು. ಎರಡನೇದು, ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಪ್ರಕೃತಿಯ ಸಂಪತ್ತಿಗೆ ಮಾಲೀಕ ಭಗವಂತ ಅಲ್ವಾ, ಅವರಿಗೆ ನಾವು ಯಾವುದೋ ಜನ್ಮದಲ್ಲಿ ಇಂಥ ತಪ್ಪು ಮಾಡಿದ್ದೀವಿ, ನಮಗೆ ಕ್ಷಮಿಸಬೇಕು ಅಂತ ಹೇಳಿ ಮನಸ್ಸಾರೆ ಕೇಳಬೇಕಾಗತ್ತೆ. ಇದನ್ನು ಮಾಡಿದ ನಂತರ ಪ್ರಕೃತಿಗೆ ಹೇಳಿ, ನೀನು ಏನು ಕೊಟ್ಟರು ನಾನು ಪ್ರೀತಿಯಿಂದ ಈಗ ಸ್ವೀಕಾರ ಮಾಡ್ತೀನಿ. ಪರಮಾತ್ಮನಿಗೆ ಹೇಳಿ, ನೀನು ಏನು ಕೊಟ್ಟರು ನಿನ್ನ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಈ ಥಾಟ್ನ ಮಾಡ್ತಾ ಮಾಡ್ತಾ ಆ ನೆಗೆಟಿವ್ ಟೆಂಡೆನ್ಸಿನ ನಾವು ಡೈಲ್ಯೂಟ್ ಮಾಡಿದಾಗ ಬಹುಶಃ ಅವರ ಜೀವನದಲ್ಲಿ ಪಾಸಿಟಿವಿಟಿ ಬರುತ್ತೆ. ಖಂಡಿತ ಬಹಳ ಸುಂದರವಾಗಿ, ಯಾಕೆಂದರೆ ನನಗೂ ಬಹಳ ಸಮಯದಿಂದ ಈ ಪ್ರಶ್ನೆಗೆ ಗೊಂದಲ ಆಗ್ತಾಯಿತ್ತು, ಏನು ಮಾಡಬಹುದು ಅಂತ. ತುಂಬ ಸುಂದರವಾಗಿ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀರಿ. ಬಹಳ ಪ್ರಶ್ನೆಗಳಿಗೆ ತಮ್ಮ ನೇರವಾದ ಉತ್ತರ, ಆಳವಾದ ಉತ್ತರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಅಕ್ಕರವರೇ. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಅಕ್ಕರವರು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಅನೇಕ ಉದಾಹರಣೆಗಳು ನಮ್ಮ ಜೀವನದಲ್ಲೇ ಘಟನೆಗಳು ಅಂತಲೂ ಹೇಳ್ಬೋದು. ನಮ್ಮ ಜೀವನದಲ್ಲಿ ಬಹಳಷ್ಟು ಈ ರೀತಿ ನಡೀತಾ ಹೋಗುತ್ತೆ. ಅಕ್ಕರವ್ರು ಹೇಳಿದ್ರು, ಪ್ರತಿಯೊಂದು ಕಾರ್ಯ ನಾವೇನು ಮಾಡ್ತಾ ಇದ್ದೀವಿ, ಆಶೀರ್ವಾದ ಪಡ್ಕೋತೀವೋ ಇಲ್ವೋ, ಊಟ ಸಿಗುತ್ತೋ ಇಲ್ವೋ, ಇದೆಲ್ಲವೂ ಸಹ ಕಾರಣ ನಮ್ಮ ಕರ್ಮನೇ ಆಗಿರುತ್ತೆ. ಹೇಗೆ ನನಗೊಂದು ಮಾತು ನೆನಪಾಗ್ತಿದೆ, ನ್ಯೂಟನ್ಸ್ 3rd ಲಾ ಹೇಳುತ್ತಲ್ವ ವಿಜ್ಞಾನದಲ್ಲಿ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಆ ಒಂದು ಥಿಯರಿ, ಆ ಒಂದು ಲಾ ಬಹುಶಃ ನಮ್ಮಲ್ಲಿ ವರ್ಕ್ ಆಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು ನಮ್ಮ ಜೀವನದಲ್ಲಿ. ಅಕ್ಕರವರು ತುಂಬ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ಕರ್ಮದ ಆಳತೆಯನ್ನು. ಮತ್ತಷ್ಟು ಸಂಚಿಕೆಗಳಲ್ಲಿ ಕರ್ಮದ ಆಳತೆಯನ್ನು ತಿಳಿಸ್ಕೊಡ್ಲಿಕ್ಕೆ ಅಕ್ಕರವರು ನಮ್ಮ ಜೊತೆ ಇರ್ತಾರೆ. ಇದೇ ರೀತಿ ಕಾರ್ಯಕ್ರಮವನ್ನು ನಿತ್ಯವೂ ಸಹ ನೋಡ್ತಾ ಇರಿ. ನಮಸ್ಕಾರಗಳು.